ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ನಪೂರ್ಣ ಅಡುಗೆ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನೋಡಿ, ನಾನಿವತ್ತು ಎಲ್ಲ ಮಿಕ್ಸ್ ಕಾಳುಗಳ ಪಲ್ಯ ಹೇಗೆ ಮಾಡೋದನ್ನು ತೋರಿಸ್ತೀನಿ. ತುಂಬ ಈಸಿ. ಇದರಲ್ಲಿ ಮಡಿಕೆ ಕಾಳು, ಹಲಸಂದೆ, ಹೆಸರು ಈ ಮೂರು ಮಿಕ್ಸ್ ಆಗಿದೆ. ಈ ಮೂರು ಕಾಳನ್ನು ನೆನೆ ಇಟ್ಟು ಮೊಳಕೆ ಬರಿಸಿದೆ. ಸ್ವಲ್ಪ ಮೊಳಕೆ ಬರಿಸಿದೆ. ರಾತ್ರಿ ನೆನೆ ಇಟ್ಟರೆ ಮರುದಿವಸ ಮೊಳಕೆ ಬರುತ್ತೆ. ಹಿಂದಿನ ದಿವಸ ಬೆಳಗ್ಗೆನೇ ಇಡಬೇಕು. ರಾತ್ರಿ ಎಲ್ಲ ನೀರು ತೆಗೆದಿಟ್ಟರೆ ಮೊಳಕೆ ಬರುತ್ತೆ ಬೆಳಗ್ಗೆ ಅಷ್ಟೊಳಗೆ. ನೋಡಿ, ಒಗ್ಗರಣೆ ಕೊಡ್ತಾಯಿದ್ದೀನಿ. ಜೀರಿಗೆ, ಸಾಸಿವೆ ಹಾಕಿದ್ದೀನಿ. ಒಂದು ಈರುಳ್ಳಿ, ಒಂದು 3 ಹಸಿಮೆಣಸಿನ್ಕಾಯಿ ಹಾಕಬೇಕು. ಈ ಕರಿಬೇವು ಹಾಕಿದ್ದೀನಿ. ನೋಡಿ, ಈರುಳ್ಳಿ ಆಗಲಿ ರೆಡಿಯಾಗಿದೆ, ಹೆಚ್ಚಿಟ್ಕೊಂಡಿತ್ತು. ಈಗ ಹಸಿಮೆಣಸಿನ್ಕಾಯಿ 3 ಹೀಗೆ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿರೋದು. ಈ ಮೊಳಕೆ ಕಾಳು ಪ್ರೋಟೀನ್ ಕೂಡ ಇರುತ್ತೆ, ತುಂಬ ಒಳ್ಳೆಯದು ಹೆಲ್ತಿಗೆ. ನೋಡಿ, ಒಂದು ಈರುಳ್ಳಿ ಆದರೆ ಸಾಕು ಇದಕ್ಕೆ. ಹಾಗೆ 3 ಹಸಿಮೆಣಸಿನ್ಕಾಯಿ ಎಲ್ಲನೂ ಫ್ರೈ ಮಾಡಬೇಕು. ಒಗ್ಗರಣೆ ಕೊಟ್ಟು ಈರುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ನೋಡಿ, ತುಂಬಾ ಈಸಿ. ಆ ಮೊಳಕೆ ಕಾಳುಗಳನ್ನು ಬೆಳಿಗ್ಗೆ ಎರಡು ವಿಸಿಲ್ ಮಾತ್ರ ತೊಗೊಂಡಿದ್ದೀನಿ. ಮೆತ್ತಗಾಗಿಬಿಡುತ್ತೆ. ಇಲ್ಲಾಂದರೆ 3 ವಿಸಿಲ್ 4 ವಿಸಿಲ್ ಆದರೆ ಕುಕ್ಕರಲ್ಲಿ 2 ವಿಸಿಲ್ ತೊಗೊಳ್ಬೇಕು. ಆಮೇಲೆ ನೀರೆಲ್ಲ ತೆಗೆದಿಟ್ಟಿದ್ದೆ. ನೋಡಿ, ಈಗ ಅರಿಶಿನ ಹಾಕಿದ್ದೀನಿ. ನೋಡಿ, ಅರಿಶಿನ ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಂತರ ಕುದಿಸಿಟ್ಟಿದ್ದ ಕಾಳುಗಳು, ಮಿಕ್ಸ್ ಕಾಳುಗಳನ್ನು ತೆಗೆದು ಈ ಒಗ್ಗರಣೆಗೆ ಕೂಡಿಸ್ಬೇಕು. ಆಮೇಲೆ ನಂತರ ಚೆನ್ನಾಗಿ ಕಲಿಸ್ಬೇಕು. ಅದು ಕುದ್ದಿರೋದ್ರಿಂದ ಮತ್ತೆ ಕುದಿಸೋ ಅವಶ್ಯಕತೆ ಏನಿಲ್ಲ. 1-2 ನಿಮಿಷದಲ್ಲೇ ಆಫ್ ಮಾಡಿಬಿಡ್ಬೇಕು. 1-2 ನಿಮಿಷದಲ್ಲೇ ಆಗುತ್ತೆ. ಇದು ಸಿಮ್ಮಲ್ಲೇ ಇಟ್ಕೊಳ್ಬೇಕು ಗ್ಯಾಸ್ನ. ನೋಡಿ, ಮೇಲೆ ಕೊತ್ತಂಬರಿ ಹಾಕಬೇಕು ಲಾಸ್ಟಲ್ಲಿ. ಇದರಲ್ಲಿ ಹಲಸಂದೆ ಕಾಳು, ಮಡಿಕೆ ಕಾಳು, ಸ್ವಲ್ಪ ಹುರುಳಿಕಾಳು ಹಾಕಿದೆ, ಹೆಸರು ಕಾಳು ಇದೆಲ್ಲನೂ ಮೊಳಕೆ ಬರಿಸಿದೆ. ನೋಡಿ, ಆಮೇಲೆ ಕುಕ್ಕರಲ್ಲಿ 2 ವಿಸಿಲ್ ತೊಗೊಂಡಿದೆ. 3-4 ವಿಸಿಲ್ ತೊಗೊಂಡ್ರೆ ಇನ್ನೂ ಮೆತ್ತಗಾಗಿಬಿಡುತ್ತೆ. ಅದಕ್ಕೋಸ್ಕರ 2 ಸಾಕು. ಈಗ ಮಿಕ್ಸ್ ಕಾಳುಗಳ ಪಲ್ಯ ರೆಡಿಯಾಗಿದೆ. ತುಂಬ ಸೂಪರಾಗಿದೆ. ನೋಡಿ, ಈಗ ಆಫ್ ಮಾಡ್ತೀನಿ ಗ್ಯಾಸು. ನೋಡಿ, ಇದು ರೊಟ್ಟಿಗೆ, ಚಪಾತಿಗೆ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಮೇಲೆ ಕೊತ್ತಂಬರಿ ಉದುರಿಸ್ಬಿಡ್ಬೇಕು. ಮಿಕ್ಸ್ ಮಾಡಬೇಕು. ನಂತರ ನೋಡಿ, ಈಗ ಮಿಕ್ಸ್ ಕಾಳುಗಳ ಪಲ್ಯ ರೆಡಿಯಾಗಿದೆ. ಮಿಕ್ಸ್ ಕಾಳುಗಳ ಪಲ್ಯ ಇದು. ಕಾಳು ಪಲ್ಯ ಅಂತೀವಲ್ಲ, ಅದೇ ಇದು ಮಿಕ್ಸ್ ಕಾಳುಗಳ ಪಲ್ಯ. ನಂತರ ನಾನು ಬ್ರೇಕ್ಫಾಸ್ಟ್ಗೆ ಬೆಂಡೆಕಾಯಿ ಫ್ರೈ ಮಾಡ್ಕೊಂಡಿದ್ದೆ. ಬೆಂಡೆಕಾಯಿನ 1ರಲ್ಲಿ 2 ಮಾಡಬೇಕು. ಅದನ್ನು ಪೀಸ್ ಮಾಡಬೇಕು. ಒಂದು ಬೆಂಡೆಕಾಯಲ್ಲಿ 4 ಪೀಸ್ ಮಾಡಿ 2 ಭಾಗ ಮಾಡಿದರೆ ಬರುತ್ತೆ. ಅದನ್ನು ಫ್ರೈ ಮಾಡ್ಕೊಳ್ಬೇಕು ಆಯಿಲ್ ಹಾಕಿ. ನಾನು ಇದನ್ನು ಬ್ರೇಕ್ಫಾಸ್ಟ್ಗೆ ಮಾಡಿದ್ದೆ. ಆವಾಗವಾಗ ಬ್ರೇಕ್ಫಾಸ್ಟ್ ತಿಂದೆ ಈ ಥರ ತರಕಾರಿ ತಿಂತಾ ಇರ್ತೀನಿ ಬ್ರೇಕ್ಫಾಸ್ಟಿಗೆ. ನೋಡಿ, ಇದು ಉಪ್ಪು ಹಾಕಿದ್ದೀನಿ. ಸ್ವಲ್ಪ ಖಾರನೇ ಹಾಕಿದ್ದೀನಿ, ಜಾಸ್ತಿ ಖಾರ ತಿನ್ನಲ್ಲ ನಾನು. ನೋಡಿ, ಖಾರ, ಉಪ್ಪು ಮತ್ತು ಹಸಿ ಕೊಬ್ಬರಿ ತುರಿದಿಟ್ಕೊಂಡಿದ್ದೆ, ಅದನ್ನು ಹಾಕ್ತೀನಿ ಲಾಸ್ಟಲ್ಲಿ. ಅದು ಹಾಕಿದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಆದಷ್ಟು ಎಳೆ ಬೆಂಡೆಕಾಯಿನೇ ತೊಗೊಂಡು ಬನ್ನಿ, ಚೆನ್ನಾಗಿರುತ್ತೆ. ಇದು ಒಂದು 1/4 kg ಅಷ್ಟೇ ಬೆಂಡೆಕಾಯಿ ಇದೆ. ನೋಡಿ, ಈಗ ಇದಕ್ಕೆ ಹಸಿ ಕೊಬ್ಬರಿ ಹಾಕ್ತಾಯಿದ್ದೀನಿ, ತುರಿದಿಟ್ಟಿದ್ದು. ಅದು ಕೂಡ ಒಳ್ಳೆಯದೇ ಹೆಲ್ತಿಗೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ, ತುಂಬ ಸೂಪರಾಗಿದೆ. 1-2-3 ನಿಮಿಷದಲ್ಲೇ ಆಗುತ್ತೆ.
ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು. ಹಾಗೆ ನಮ್ಮ ವಿಡಿಯೋಸ್ನ ನೋಡ್ತಾ ಇರಿ. ಸಿಂಪಲ್ ಆಗಿರೋ ವಿಡಿಯೋಸ್ನ ಹಾಕ್ತಾ ಇರ್ತೀನಿ. ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ಬ್ರೇಕ್ಫಾಸ್ಟ್ಗೆ ತಿಂದೆ ನಾನು. ತುಂಬ ಟೇಸ್ಟಿಯಾಗಿತ್ತು. ಈ ಥರ ತರಕಾರಿಗಳನ್ನು ಹೀಗೆ ಫ್ರೈ ಮಾಡಿಕೊಂಡು ವಾರದಲ್ಲಿ 1-2-3 ಸಲ ತಿಂತಾ ಇರ್ತೀನಿ ನಾನು. ಬ್ರೇಕ್ಫಾಸ್ಟ್ಗೆ ಅದನ್ನೇ ಬ್ರೇಕ್ಫಾಸ್ಟ್ ಅಂತ ಮಾಡಿರ್ತೀನಿ. ಹೊಟ್ಟೆನೂ ಫುಲ್ಲಾಗಿಬಿಡುತ್ತೆ. ತುಂಬ ಚೆನ್ನಾಗಿತ್ತು ಟೇಸ್ಟು. ಸೂಪರ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್.